ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಪಾವಗಡ ಸ್ಟೈಲು ರಾಗಿ ಮುದ್ದೆ ಗ್ರೀನ್ ಚಿಕನ್ ಗ್ರೇವಿ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ, ತುಂಬಾ ರುಚಿಯಾಗಿದೆ. ಅದಕ್ಕೆ ನಾನು ಮುದ್ದೆ, ಸ್ವಲ್ಪ ಸೌತೆಕಾಯಿ, 2 ಈರುಳ್ಳಿ, ಒಂದು ಅರ್ಧ ಹೋಲ್ ನಿಂಬೆಹಣ್ಣು ತಗೊಂಡಿದ್ದೀನಿ. ನೋಡ್ತಾ ಎಷ್ಟು ಚೆನ್ನಾಗಿದೆ. ಗ್ರೀನ್ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾವು ಜಾಸ್ತಿ ಮಸಾಲೆ ಏನೂ ಹಾಕಂಗಿಲ್ಲ, ಸ್ವಲ್ಪ ಸಿಂಪಲ್ ಆಗಿ ಇರುತ್ತೆ, ಅಷ್ಟೇ ಟೇಸ್ಟ್ ಇರುತ್ತೆ. ಯಾವಾಗಾದ್ರೂ ಈ ತರ ಮಾಡ್ಕೊಂಡು ಟ್ರೈ ಮಾಡಿ. ಸ್ಮೂತ್ ಆಗಿ ಬೆಂದಿದೆ ನೋಡು. ಎಲ್ಲ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋದು ತೋರಿಸ್ತೀನಿ ಫಸ್ಟ್. ನಾನು ಅದಕ್ಕೆ 1 ಗ್ಲಾಸ್ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಡಿಬ್ಬೋ ಅಕ್ಕಿ ಒಂದ್ 2-3 ಸತಿ ನೀಟಾಗಿ ತೊಳಿಬೇಕು, ಯಾಕಂದ್ರೆ ಅದರಲ್ಲಿ ಪೌಡರ್ ಇರುತ್ತೆ. ಅದಕ್ಕೋಸ್ಕರ 3-4 ಸತಿ ತೊಳೆದ ಮೇಲೆ ನಾನು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 3 ಗ್ಲಾಸ್ ಹಾಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಮುದ್ದೆ ಸ್ವಲ್ಪ ಸ್ಮೂತ್ ಆಗಿರ್ಲಿ ಅಂತ. ಆಮೇಲೆ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಬಿಡೋಣ. ಒಂದು 5 ನಿಮಿಷ ಬಿಟ್ರೆ ಸಾಕು, ಮುದ್ದೆ ಉಕ್ಕು ಬರುತ್ತೆ. ಉಕ್ಕು ಬಂದಾಗ ತೆಗೆದ್ಬಿಟ್ಟು ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಕ್ಬೇಕು. ಅವಾಗ ಅಕ್ಕಿ ಚೆನ್ನಾಗಿ ಬೇಯುತ್ತೆ. ಅಕ್ಕಿ ಬೆಂದ್ಮೇಲೆ ಹಿಟ್ಟು ಹಾಕೋಬೇಕು. ಬೆಂದಿಲ್ವಲ್ಲ, ಇನ್ನು ಮತ್ತೆ ಇಕ್ಬಿಟ್ಟು ಒಂದು 5 ನಿಮಿಷ ಬಿಟ್ರೆ ಸಾಕು, ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಫುಲ್ ಬೆಂದಿದೆ. ಇನ್ನು ಸ್ವಲ್ಪ ಬೇಯಬೇಕು ಅನಿಸ್ತಾ ಇದೆ. ಅವಾಗ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬೇಕು ಮೇಲೆ. ಎಲ್ಲ ನೀಟಾಗಿ ಎಲ್ಲ ರವಂಡಾಗಿ ಹಾಕೊಂಡ್ ಬರ್ಬೇಕು. ಯಾವತ್ತೇ ಆದ್ರೂ ರಾಗಿ ಹಿಟ್ಟು ಹಾಕಿದ ತಕ್ಷಣ ಕೋಲ್ ಇಟ್ಬಾರ್ದು. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡ್ಬೇಕು. ಅವಾಗ ಅವೇ ನೀರಿಗೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಕೋಲ್ ತಕೊಂಡು ನೀಟಾಗಿ ಹಂಗನ್ಬೇಕು. ಹಂಗಂದ್ಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ರೆ ಸಾಕು, ಮುದ್ದೆ ಆಗಿರುತ್ತೆ. ಅವಾಗ ಮುದ್ದೆ ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ಹಲಾಕನ, ಅವಾಗ ಚೆನ್ನಾಗಿರುತ್ತೆ. ಈ ತರ ಮಾಡಿದ್ರೆ ಮುದ್ದೆ 2 ದಿವಸ ಇದ್ದು ತಿನ್ಬೋದು. ಯಾಕಂದ್ರೆ ಅಕ್ಕಿ ಜಾಸ್ತಿ ಹಾಕಿರ್ತೀವಲ್ಲ, ಬೆಳಿಗ್ಗೆಗೂ ಚೆನ್ನಾಗಿರುತ್ತೆ, ಮತ್ತೆ ನಾಳೆ ಮಧ್ಯಾಹ್ನ ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಮುದ್ದೆ ಎಲ್ಲ ಆದ್ಮೇಲೆ ನಾವು ಇನ್ನೊಂದ್ಸತಿ ಕ್ಲೀನ್ ಆಗಿ ಹಾಕೋಬಿಟ್ಟು ಮುದ್ದೆ ಕಟ್ಬಿಡೋಣ. ಎಲ್ಲ ಒಂದು ತೆಡ್ ಮೇಲೆ ಹಾಕೋಬಿಟ್ಟು ನಾನು 1 ಗ್ಲಾಸ್ ಅಕ್ಕಿ ಹಾಕಿ 3 ಮುದ್ದೆ ಹಾಕಿದೆ. ನೋಡ್ತಾ ಮುದ್ದೆ ಎಷ್ಟು ಚೆನ್ನಾಗಿದೆ. ನಮ್ಮ ಪಾವಗಡ ತಾಲೂಕದಲ್ಲಿ ರಾಗಿ ಹಿಟ್ಟು ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕೋದು. ನಾನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅನ್ಕೋತೀನಿ. ತುಂಬಾ ಜನ ಸ್ವಲ್ಪ ಹಾಕ್ತಾರೆ. ನಮ್ ಕಡೆ ಮಟನ್ಗೆ, ಚಿಕನ್ಗೆ, ಬಿರಿಯಾನಿ ಯಾರು ಜಾಸ್ತಿ ಮಾಡಲ್ಲ, ಜಾಸ್ತಿ ರಾಗಿ ಮುದ್ದೆನೆ ಕೇಳೋದು. ಫಂಕ್ಷನ್ ಆದ್ರೂ ಏನೇ ಆಗ್ಲಿ ಫಸ್ಟ್ ರಾಗಿ ಮುದ್ದೆ ಕೇಳ್ತಾರೆ. ಮುದ್ದೆ ಮಾತ್ರ ಇದೇ ತರ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿ ಎಲ್ಲ ಸೈಡ್ಗೆ ಇಟ್ಕೊಬಿಟ್ಟು ಮತ್ತೆ ಚಿಕನ್ಗೆ ಏನೇನ್ ಬೇಕೋ ಎಲ್ಲ ತೋರಿಸ್ತೀನಿ ನಾನು. ಚಿಕನ್ ಸಾರು ಸಿಂಪಲ್ ಆಗಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮುದ್ದೆ ಎಲ್ಲ ಕಟ್ಟಿ ಒಂದು ಪಾತ್ರೆಗೆ ಹಾಕಿ ಸೈಡ್ಗೆ ಇಕ್ಕನ. ಆಮೇಲೆ ಚಿಕನ್ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ ಅಷ್ಟೇ. ಅದ್ರ ಜೊತೆಗೆ ಫಸ್ಟ್ ಮಿಕ್ಸಿ ಜಾರ್ನ ತಕೊಂಡ್ಬಿಟ್ಟು ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೊಬಿಡೋಣ ಮಿಕ್ಸಿಗೆ. ನಾನು ಇವು 3 ಮಿಕ್ಸಿಗೆ ಹಾಕಿರೋದು. ನೋಡು, ಚೆನ್ನಾಗಿ ಪೇಸ್ಟ್ ತರ ಆಗಿದೆಲ್ಲ. ಸೈಡ್ಗೆ ಇಟ್ಬಿಟ್ಟು ಬಾಣಲೆಯಲ್ಲಿ 1-2 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ನಿಮ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಆಯಿಲ್ ಬಿಸಿ ಆದ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ಮೇಲೆ ಚಿಕನ್ ಎಲ್ಲ 2-3 ಸತಿ ನೀಟಾಗಿ ತೊಳೆದಿಟ್ಕೋಬೇಕು. ಆಮೇಲೆ ಚಿಕನ್ ಹಾಕೋಬೇಕು. ಚಿಕನ್ ಹಾಕಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ನೀರಾಂಶ ಜಾಸ್ತಿ ಇರುತ್ತೆ, ಸ್ವಲ್ಪ ನೀರು ಬಿಟ್ಕೊಳ್ತೆ. ಆ ನೀರೆಲ್ಲ ಹಿಂಗವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಜಾಸ್ತಿ ಹಾಕೋಬೇಕು, ಕಮ್ಮಿನೂ ಹಾಕೋಬೇಡ್ರಿ. ಆಮೇಲೆ ಅದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನ ಹಾಕೋಬಿಡೋಣ. ಉಪ್ಪು ಅರಿಶಿನ ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡೋಣ. ಅದ್ರಲ್ಲಿ ನೀರಾಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಹಿಂಗವರೆಗೂ ಫ್ರೈ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ. ಅದೆಲ್ಲ ಫ್ರೈ ಆದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದು. ಆಮೇಲೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟಿರೋದು, ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಹಾಕೋಬೇಕು, ಚೆನ್ನಾಗಿರುತ್ತೆ. ನೋಡು, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ರುಬ್ಬಿಕ್ಕಿರುತ್ತಲ್ಲ ಅದು ಹಾಕೋಬಿಟ್ಟು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಧನಿಯಾ ಪುಡಿ ಒಂದಿದ್ರು ಸಾಕು, ಚೆನ್ನಾಗಿರುತ್ತೆ.
ಹಾಕಿ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಆಗೋಷ್ಟೊಳಗೆ ಸ್ವಲ್ಪ ಬಿಸಿ ನೀರು ಇಟ್ಕೊಳ್ಳಿ. ಈ ಗ್ರೀನ್ ಚಿಕನ್ ಗ್ರೇವಿಗೆ ಬಿಸಿ ನೀರೇ ಟೇಸ್ಟ್ ಇರುತ್ತೆ, ತಣ್ಣೀರು ಹಾಕ್ಬಾರ್ದು. ತಣ್ಣೀರು ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ನೀರು ಬಿಸಿ ಮಾಡ್ಕೊಂಡು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಸ್ಟವ್ ಮೇಲೆ ನೀರು ಬಿಸಿಗೆ ಇಕ್ಕಿದ್ದೀನಿ. ಇವಾಗ ಹಸಿ ಸ್ಮೆಲ್ ಎಲ್ಲ ಹೋಗ್ಬಿಟ್ಟಿದೆ, ಎಣ್ಣೆ ಎಲ್ಲ ಮೇಲೆ ಕಾಣಿಸ್ತಾ ಇದೆ ಅಂದ್ರೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ಅಷ್ಟೇ. ಅದೆಲ್ಲ ಬೆಂದ್ಮೇಲೆ ಬಿಸಿ ಮಾಡಿದೀವಲ್ಲ ಆ ನೀರು ಅದಕ್ಕೆ ಹಾಕ್ಕೊಂಡ್ಬಿಡೋಣ. ಹಾಕೊಂಡು ಒಂದು 5 ನಿಮಿಷ ಮುಚ್ಚಿಬಿಡೋಣ. ಎಲ್ಲ ಹಾಕೊಂಡ್ಮೇಲೆ ಒಂದ್ಸತಿ ನೀಟಾಗಿ ಮಸಾಲೆ ಎಲ್ಲ ತಿರ್ಸ್ಕೊಬಿಡೋಣ. ಏನಾದ್ರೂ ತಲೆಗಿಲೆ ಅಂಟಿದೇನೋ ನೋಡ್ಕೊಬಿಟ್ಟು ಎಲ್ಲ ನೀಟಾಗಿ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ರಿ, ಯಾಕಂದ್ರೆ ಪೀಸ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಮೃದುವಾಗಿ ಬೈದ್ರೇನೆ ತುಂಬಾ ಟೇಸ್ಟ್ ಇರುತ್ತೆ ಚಿಕನ್, ಗಟ್ಟಿ ಇರಬಾರ್ದು. ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡೋಣ. 5 ನಿಮಿಷ ಆದ್ಮೇಲೆ ಪ್ಲೇಟ್ ತೆಗೆದು ನೋಡಿದ್ರೆ ಸ್ವಲ್ಪ ಬೆಂದಿರುತ್ತೆ. ಬೆಂದಿದೆಯಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅದಕ್ಕೋಸ್ಕರ ಇನ್ನೊಂದ್ಸತಿ ಪ್ಲೇಟ್ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಬಿಟ್ರೆ ಫುಲ್ಲು ಗಟ್ಟಿ ಆಗಿರುತ್ತೆ. ಗಟ್ಟಿ ಆದ್ಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀವಿ, ಚಿಕನ್ ಸಾರು ಆಗಿದೆ ಅಂತ ಲೆಕ್ಕ ಅಷ್ಟೇ. ಆಮೇಲೆ ತಟ್ಟೆಗೆ ಹಾಕೊಂಡು ತಿನ್ನೋದಷ್ಟೇ. ನೋಡ್ದ ಎಷ್ಟು ಚೆನ್ನಾಗಿದೆಯಲ್ಲ, ತುಂಬಾ ಸ್ಮೂತ್ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ. ನೀವು ಇದೇ ತರ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಕಳಿಸ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಅಡಿಗೆ ಎಲ್ಲ ನಿಮಗೂ ಬರುತ್ತೆ. ಹಂಗೆ ಒಂದು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ. ಚಿಕನ್ ಗ್ರೇವಿ ರಾಗಿ ಮುದ್ದೆ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಳ್ರಿ. ಓಕೆ, ಬಾಯ್ ಫ್ರೆಂಡ್ಸ್.